ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ ಸಿಂಪಲ್ ಆಗಿರ್ತಕ್ಕಂಥ ಡಿಸೈನ್ನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡಿದ್ದೆ, ಮಾರ್ಕ್ ಮಾಡೋದು ಯಾವ ಥರ ಅಂತ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ಯಾವ ಥರ ವರ್ಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಇಲ್ಲಿ ನೋಡಿ, ಬೀಡ್ಸ್ ತೊಗೊಂಡಿದ್ದೀನಿ. ನಾನು ಈ ಥರ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸಿಂಗಲ್ ಅಂದರೆ ಬರೀ ಶುಗರ್ ಬೀಡ್ಸ್ ಆದರೆ ಲೋಡಿಂಗ್ ಮಾಡ್ಕೊಳ್ಳೋದು ಈಸಿ. ಬಟ್ ಮಧ್ಯದಲ್ಲಿ ಈ ಥರ 3mm ಆಗಿರ್ಬೋದು, ಬೇರೆ ಬೀಡ್ಸ್ ಆಗಿರ್ಬೋದು, ಲೋಡಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ನೋಡಿ. ಇದು ಆ್ಯಕ್ಚುಲಿ ಶುಗರ್ ಬೀಡ್ಸ್ 2 ಮತ್ತು 3mm ಬೀಡ್ಸು ಒಂದು ಶುಗರ್ ಬೀಡ್ಸ್ ಬಳಸ್ತಾಯಿದ್ದೀನಿ. ಆ ಪ್ಯಾಟ್ರನಲ್ಲಿ ನಾನು ಲೋಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಯಾವ ಥರ ಹಾಕೋದಂತ ತೋರಿಸ್ತೇನೆ ನೋಡಿ. ಸ್ಟಾರ್ಟಿಂಗೇ ಆಗಿರ್ಬೋದು. ಇಲ್ಲಿ ನೋಡಿ, ಈ ಥರ ನಾನು ಥ್ರೆಡ್ ತೊಗೊಂಡು ಇಲ್ಲಿ ಚೈನ್ ಹಾಕ್ಕೊಂತೀನಿ ನೋಡಿ. ಸ್ವಲ್ಪ ಕ್ಲಾತು ಫ್ರೇಮ್ ಲೂಸ್ ಆಯಿತು ಅಂದರೆ ನೀರು ಕಡೆಗೆ ಬರೋದಿಲ್ಲ ನೋಡಿ, ಅಂದರೆ ತೆಗಿಯೋಕ್ಕೆ ಬರೋದಿಲ್ಲ, ಅಷ್ಟು ಥ್ರೆಡ್ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ರೇಮ್ಗೆ ನೀಟಾಗಿ ಹಾಕ್ಕೋಬೇಕು. ಆವಾಗವಾಗ ಈ ಥರ ಎಳ್ಕೊತಾ ಇರಬೇಕು. ಈ ಕೈ ಇಟ್ಟಿರ್ತೀವಲ್ಲ, ಈ ಕೈ ಇಟ್ಟಾಗ ಏನಾಗುತ್ತೆ, ಈ ಥರ ಕೈ ಇಟ್ಟಾಗ ಏನಾಗುತ್ತೆ, ಇದು ಸ್ವಲ್ಪ ಲೂಸ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಆವಾಗವಾಗ ಈ ಥರ ಫ್ರೇಮಲ್ಲಿರೋ ಕ್ಲಾತ್ನ ಮೇಲಕ್ಕೆ ಎಳ್ಕೊಬೇಕಾಗುತ್ತೆ. ಅವಾಗ ಸ್ವಲ್ಪ ಟೈಟ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಚೈನ್ ಹಾಕ್ತೀನಿ. ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಂದು ಚೈನ್ ಹಾಕಿ ಈ ಕಡೆ ಮುಂದುಗಡೆ ಬರ್ತಾಯಿದ್ದೀನಿ ನೋಡಿ. ಇಲ್ಲಿ ಬಂದು ಇಲ್ಲಿಂದ ಬೀಡ್ಸ್ ಬಿಡ್ತಾ ಹೋಗ್ತೀನಿ ನೋಡಿ. ಆ ಕಡೆಯಿಂದ ಬಿಡ್ಬೋದು, ಬಟ್ ಇಲ್ಲಿ ಎಂಡ್ಲಾಕ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಕಡೆಯಿಂದನೇ ಬಿಡ್ಕೊತ ಹೋಗ್ಬೇಕು. ಬಟ್ ಇಲ್ಲಿ ಪ್ರತಿಯೊಂದಕ್ಕೂ ಎಂಡ್ಲಾಕ್ ಮಾಡ್ತಾಯಿಲ್ಲ ನಾನು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಈ ಬೀಡ್ಸ್ ಎಡ್ಜಲ್ಲೇ ನಾನು ಚೈನ್ ಹಾಕೋಂತ ಮುಂದಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಒಂದು ಶುಗರ್ ಬೀಡ್ಸು ಮತ್ತು ಒಂದು 3mm ಬೀಡ್ಸು ಮತ್ತು 2 ಶುಗರ್ ಬೀಡ್ಸು. ಈಗ ಇಲ್ಲಿ ಒಂದು ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಮತ್ತೆ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಚೈನ್ ಹಾಕೋ ಉದ್ದೇಶ ಏನಪ್ಪ ಅಂದರೆ, ಇದು ಸ್ಟಿಫಾಗಿ ಇಲ್ಲೇ ಕೂರ್ಬೇಕು, ಮತ್ತು ಈ ಕಡೆ ಮೂವ್ ಆಗಬಾರ್ದು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಥರ ಚೈನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಮುಂದಕ್ಕೆ ಬರ್ತಾಯಿದ್ದೀನಿ. ಮುಂದಕ್ಕೆ ಬಂದು ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ. ಹಾಕಿ ಈಗ ಬೀಡ್ಸ್ ಬಿಡ್ತಾಯಿದ್ದೀನಿ. ಬಿಟ್ಟು ಇಲ್ಲೊಂದು ಚೈನ್ ಹಾಕಿದ್ದೀನಿ. ಈಗ ನೋಡಿ, ಇದು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಹಿಂಗೆ ನೋಡಿರಿ, ಇಲ್ಲಿ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಇದು ಶೇಪ್ ಚೇಂಜ್ ಆಗುತ್ತೆ. ಈ ಶೇಪು ಇಲ್ಲೇ ಇರ್ಬೇಕಂದ್ರೆ ನಾವು ಇಲ್ಲಿ ಇನ್ನೊಂದು ಚೈನ್ ಹಾಕ್ಬೇಕಾಗುತ್ತೆ ನೋಡಿರಿ. ಚೈನ್ ಹಾಕಿದ್ದೀನಿ. ಯಾವ ಕಡೆ ಮೂವ್ ಆದರೂ ಅದು ಅಲ್ಲೇ ಇರುತ್ತೆ, ಬೇರೆ ಕಡೆ ಬರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡಿ ಹಾಕ್ಕೊಳ್ತಾ ಬರ್ರಿ. ನೋಡಿರಿ, ಬೀಡ್ಸ್ ಬಿಡ್ತಾಯಿದ್ದೀನಿ. ಮತ್ತು ಇಲ್ಲಿ ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಪಾಸ್ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಈಸಿ ನೋಡಿ ಹಾಕೋದು. ಇದರಲ್ಲೇನು ವ್ಯತ್ಯಾಸ ಇಲ್ಲ. ಸಿಂಪಲ್ಲಾಗಿ ಯಾರು ಬೇಕಾದರೂ ಹಾಕೋಬೋದು ನೋಡಿ. ಕರೆಕ್ಟಾಗಿ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೇ ಹಾಕ್ಕೊಂತ ಹೋದ್ರೆ ಈಸಿ ಆಗಿಬಿಡುತ್ತೆ ನೋಡಿ. ಟೆನ್ಷನ್ ಇಲ್ಲ. ನೋಡಿರಿ, ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಮತ್ತು ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ಈಗ ಬೀಡ್ಸ್ ಬಿಡ್ತಾಯಿದ್ದೀನಿ. ಬಿಟ್ಟು ಮತ್ತು ಈ ಥರ ಚೈನ್ ಹಾಕಿ ಮತ್ತು ಇದ್ರ ಪಕ್ಕದಲ್ಲೇ ಎಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲೊಂದು ಚೈನ್ ಹಾಕಿ ಮತ್ತು ಮುಂದಕ್ಕೆ ಪಾಸಾಗಿ. ಈಗ ಚೈನ್ ಹಾಕಲಿಲ್ಲ, ಎಕ್ಸ್ಟ್ರಾ ಚೈನ್ ಅಂದರೆ ಯಾವ ಥರ ಆಗುತ್ತೆ ಅಂತ ತೋರಿಸಿದ್ದೀನಲ್ವ. ಇಷ್ಟೇ ನೋಡಿರಿ, ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು. ಸಿಂಪಲ್ಲಾಗಿ ತೋರಿಸಿದ್ದೀನಿ. ಇನ್ನೂ ಸ್ವಲ್ಪ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಸಲ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ನೀರಲ್ಲಿ ತುಂಬ ಲೋಡಿಂಗ್ ಮಾಡ್ಕೊಂಡು ಹಾಕಿದರೆ ವರ್ಕ್ ಬೇಗ ಆಗುತ್ತೆ ನೋಡಿ. ಒಂದೊಂದು 2 ಅಂತ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಲೋಡಿಂಗ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡ್ರೆ ವರ್ಕ್ ಫಾಸ್ಟ್ ಆಗುತ್ತೆ. ಈಗ ಚೈನ್ ಹಾಕಿದ್ದೀನಿ. ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಮುಂದಕ್ಕೆ ಪಾಸ್ ಹಾಕ್ತಾಯಿದ್ದೀನಿ.
ತಗೋಬೇಕಾದ್ರೆ ನೀಡ್ಲು ಹುಷಾರಾಗಿ ತಗೊಳ್ಳಿ. ಯಾಕಂದರೆ ಸ್ವಲ್ಪ ಬಟ್ಟೆಗೆ ಏನಾದರೂ ತಗಲಿತಪ್ಪ ಅಂದರೆ ಮತ್ತೆ ಅದು ತಗೊಳ್ಳೋದು ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತೆ ವಾಪಸ್ ಹೋಗಿ ಮತ್ತೆ ಇನ್ನೊಂದು ಸಲ ತಗೋಬೇಕಾಗುತ್ತೆ ನೋಡಿ. ಇದು ಆ್ಯಕ್ಚುಲಿ ಲೆಂತ್ ಕಡಿಮೆ ಆಯಿತು, ಅದಕ್ಕೋಸ್ಕರ ಇಲ್ಲಿ ಹಿಡಿಸ್ತಾ ಇಲ್ಲ. ಅವಾಗೇನು ಮಾಡೋಕೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದು ತಗೋಬೇಕಾಗುತ್ತೆ ನೋಡಿ. ಈ ನೀಡ್ಲು ಉದುರಿದ್ರೆ ಸ್ವಲ್ಪ ಕಷ್ಟ, ಮತ್ತೆ ಲೋಡಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹುಷಾರಾಗಿ ಇಟ್ಕೊಂಡು ಹಾಕ್ಬೇಕು. ಈ ಥರ ಲೋಡಿಂಗ್ ಮಾಡ್ಕೊತೀವಂದರೆ ಗ್ರಿಪ್ ನೀಟಾಗಿ ಇಟ್ಕೊಳ್ಳೋ ಅಭ್ಯಾಸ ಇರಬೇಕು. ಸ್ವಲ್ಪ ಗ್ರಿಪ್ ತಪ್ಪಿತು ಅಂದರೆ ಎಲ್ಲ ಕಡೆಗೆ ಹೋಗ್ತಾ ಮತ್ತು ಇನ್ನೊಂದು ಸಲ ಲೋಡಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡಿರಿ ಈ ಥರ ನಿಧಾನಕ್ಕೆ ನೋಡ್ಕೊಂಡು ಕರೆಕ್ಟಾಗಿ ಹಾಕೊಳ್ಳೋ ಪ್ರೊಸೀಜರ್ ಗೊತ್ತಿರಬೇಕು. ಸ್ವಲ್ಪ ಕ್ಲಾತು ಕೈ ಇಟ್ಟು ಏನಾಗೈತೆ ಲೂಸ್ ಆಗೈತಾ, ಈಗ ನೋಡಿ ಕರೆಕ್ಟಾಗಿ ಬರ್ತಾಯಿಲ್ಲ. ಇದ್ರ ಜೊತೆಗೆ ಕ್ಲಾತಿಂದು ಒಂದು ಎಳೆ ಮೇಲಕ್ಕೆ ಬರ್ತಾಯಿದೆ ನೋಡಿ. ಆದಷ್ಟು ಫ್ರೇಮ್ಗೆ ಕ್ಲಾತು ಸ್ಟಿಫಾಗಿರೋ ಥರ ನೋಡ್ಕೊಳ್ಳಿ. ನೋಡಿರಿ ಈ ಥರ ಬೀಡ್ಸು ಕರೆಕ್ಟಾಗಿ ನಾವು ಯಾವ ಥರ ಹಾಕ್ತಾಯಿದ್ದೀವೋ ಅದೇ ಥರನೇ ಬಿಡ್ಕೊಂತ ಹಾಕ್ಕೊಂತ ಬರ್ರಿ. ಒಂದೊಂದು ಮೂರು ಬೀಡ್ ಹಾಕಿ ಮತ್ತೆ ಮಿಸ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಒಂದು ಶುಗರ್ ಬೀಡು, ಒಂದು 3 mm ಬೀಡ್ಸು ಮತ್ತು 2 ಶುಗರ್ ಬೀಡ್ಸು ಈ ಥರ ಬಿಟ್ಟು ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಥ್ರೆಡ್ ಕಡಿಗೆ ಬಂದಿರುತ್ತೆ. ಇದು ಆ್ಯಕ್ಚುಲಿ ಇದು ಇದೆಯಲ್ಲ ತುದಿ ನೋಡ್ರಿ ಎಷ್ಟು ಚಿಕ್ಕದಾಗಿರುತ್ತೆ. ಈ ತುದಿ ಸ್ವಲ್ಪ ಎಡವಟ್ಟಾಯ್ತಂದರೆ ಈ ಬೀಡ್ಸ್ ಏನಾಗುತ್ತೆ ಕಡಿಗೆ ಬಂದ್ಬಿಡುತ್ತೆ. ಈ ತುದಿಲೇ ಇಟ್ಕೊಂಡಿರ್ಬೇಕಾಗುತ್ತೆ. ಈ ಥ್ರೆಡ್ ಸ್ವಲ್ಪ ಲೂಸ್ ಬಿಟ್ಟರೆ ಕಡಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಹಾಕ್ಕೊಂತ ಬರ್ಬೇಕು ನೋಡಿ. ಕರೆಕ್ಟಾಗಿ ಬೀಡ್ಸ್ ಹಾಕಂತ ಬರ್ಬೇಕು ನೋಡಿ. ಈ ಥರ ನೀಟಾಗಿ ಕರೆಕ್ಟಾಗಿ ಬಿಟ್ಕೊಂಡು ಎಷ್ಟು ಬೀಡ್ಸ್ ಬೇಕು ಅಷ್ಟು ಬೀಡ್ಸ್ ಹಾಕ್ತಾ ಬಂದರೆ ಕರೆಕ್ಟಾಗಿ ಬರುತ್ತೆ ಡಿಸೈನ್. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ, ಒಂದು ಚೂರು ವ್ಯತ್ಯಾಸ ಆಗಿಲ್ಲ. ಯಾಕಪ್ಪ ಅಂದರೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಬರುತ್ತೆ. ಮಾರ್ಕಿಂಗ್ ವ್ಯತ್ಯಾಸ ಆದರೆ ಏನಾಗುತ್ತೆ, ಡಿಸೈನ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಒಂದು ಮತ್ತು ಇನ್ನೊಂದ್ರ ಮಧ್ಯೆ ಗ್ಯಾಪ್ ಎಷ್ಟು ಅಂದರೆ ಒಂದು ಚೂರು ವ್ಯತ್ಯಾಸ ಇಲ್ಲ. ಯಾಕಂದರೆ ಟೇಪಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತ ಬಂದಿದ್ದೀವಿ, ಅದಕ್ಕೋಸ್ಕರ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಸಿಂಪಲ್ಲಾಗಿ ತುಂಬ ಸಿಂಪಲ್ ಡಿಸೈನ್ ನೋಡಿರಿ ಇದು. ಆ್ಯಕ್ಚುಲಿ ಅಂದರೆ ಇಷ್ಟು ಸಿಂಪಲ್ ಆಗುತ್ತೆ, ಇದಕ್ಕಿಂತ ಒಂಚೂರು ಜಾಸ್ತಿ ಅನ್ನೋಷ್ಟೇ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್, ಅಷ್ಟೇ ನೀಟಾಗಿ ಬಂದಿದೆ. ಇದ್ರ ಮಧ್ಯದಲ್ಲಿ ನಾನು ಚಮ್ಕಿ ಪ್ಲಸ್ ಫ್ರೆಂಚ್ ನಟ್ ಹಾಕ್ತೀನಿ. ಅದು ಯಾವ ಥರ ಹಾಕ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.